ಇದು ಮಂಗಳೂರಿನಲ್ಲಿ ದ್ವಿತೀಯ ವರ್ಷದ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಹಾಗೂ ಮರೆತು ಹೋದ ಖಾದ್ಯಗಳ ಸ್ಪರ್ಧೆಯಲ್ಲಿ ನಾವು ನಮಸ್ತೆ, ನಾ ಸಂಜನಾ. ಫ್ರೆಂಡ್ಸ್, ಇದು ಸಂಜನಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಸಿರಿಧಾನ್ಯ ಹಾಗೂ ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆಯನ್ನು ಏರ್ಪಡಿಸಿದ್ರು ಕೃಷಿ ಇಲಾಖೆಯಲ್ಲಿ. ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮತ್ತು ನಮಗೆ ಹಿಂದಿನ ಕಾಲದಲ್ಲಿ ಎಷ್ಟೋ ಅಡಿಗೆ ಐಟಮ್ಗಳು ನಮಗೆ ಗೊತ್ತಿರೋದಿಲ್ಲ. ಯಾಕಂದರೆ ಅಪ್ಪ ಅಮ್ಮನ ಅಜ್ಜಿ ಕಾಲದ್ದು ನಮಗೆ ಅಡಿಗೆ ಗೊತ್ತೇ ಇಲ್ಲ. ಬಟ್ ಈ ಒಂದು ಸ್ಪರ್ಧೆಯಿಂದ ನಮಗೆ ಹಲವಾರು ವಿಷಯಗಳು, ಹಲವಾರು ಜನರ ಪರಿಚಯ ಆಯಿತು, ಹಲವಾರು ಖಾದ್ಯಗಳ ಪರಿಚಯ ಆಯಿತು. ನಿಜ, ಈ ಒಂದು ಸ್ಪರ್ಧೆಯಲ್ಲಿ ಊರ ಪರ ಊರಿನ ಎಲ್ಲ ಮಹಿಳೆಯರು ಭಾಗವಹಿಸಿದ್ರು. ಅವರು ತಂದ ಖಾದ್ಯಗಳು, ಮಾಡಿರುವಂಥ ಐಟಮ್ಗಳು ಎಷ್ಟು ಚೆನ್ನಾಗಿದೆ ಅಂತಾರೆ ನಾನು ಇನ್ನು ಮುಂದೆ ತೋರಿಸ್ತಾ ಇದ್ದೇನೆ. ಇವರೆಲ್ಲರೂ ಭಾಗವಹಿಸಿದ್ರು. ಕೇವಲ ಮಂಗಳೂರಿನವರು ಮಾತ್ರ ಅಲ್ಲ, ದೂರದಿಂದನೂ ಬಂದಿದ್ದರು. ಅವರೆಲ್ಲರೂ ಒಂದು ಸ್ಪರ್ಧಾಳುಗಳಂತೆ ಬರಲಿಲ್ಲ ಸ್ನೇಹಿತರೆ. ಇವೆಲ್ಲರೂ ಖುಷಿಯಾಗಿ ಒಳ್ಳೆಗೆ ಫಂಕ್ಷನಿಗೆ ಬಂದ ಹಾಗೆ ಬಂದಿದ್ದರು. ನಾನು ಕೂಡ ಒಂದು ಐಟಮ್ ಮಾಡ್ಕೊಂಡು ಹೋಗಿದ್ದೆ. ಅದು ನವಣೆ ಕಿಚಡಿ ಅಂತೇಳಿ, ಫಾಕ್ಸ್ ಟೈಲ್ ಮಿಲ್ಲೆಟ್ ಕಿಚಡಿ ಮಾಡ್ಕೊಂಡು ಹೋಗಿದ್ದೆ. ಸೊ ಹಲವಾರು ರೀತಿಯ ಅಡುಗೆಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ಅಂದರೆ ಸಿರಿಧಾನ್ಯಗಳನ್ನು ಯಾವ ರೀತಿ ಉಪಯೋಗಿಸಿ ಹೀಗೆಲ್ಲ ಅಡುಗೆಗಳನ್ನು ಮಾಡಬಹುದು. ಮತ್ತು ಮರೆತು ಹೋದ ಖಾದ್ಯ ಅಂದರೆ ಹಳೆಯ ಖಾದ್ಯ, ಅಂದರೆ ನಮಗೀಗ ಆ್ಯಕ್ಚುಲಿ ಯಾವುದು ಹೊಸದೇ ಗೊತ್ತು ಅಂತ ಸ್ಪರ್ಧೆಗೆ ಸೇರಿಸಲಾಗಿತ್ತು. ಅದನ್ನು ಕೂಡ ಮಾಡಿಕೊಂಡು ತಂದಿದ್ರು. ಸೊ ಇಲ್ಲಿ 3 ರೀತಿಯ ಇತ್ತು. ಒಂದು ಸಿಹಿಯಾದ್ದು, ಒಂದು ಖಾರ, ಅಂದರೆ ನವಣೆ ಅಥವಾ ಸಿರಿಧಾನ್ಯದಲ್ಲಿ 2 ಖಾರ ಮತ್ತು ಸಿಹಿ, ಅಥವಾ ಮತ್ತು ಮರೆತು ಹೋದ ಖಾದ್ಯ ಅಂದರೆ ಹಳೆ ನಮ್ಮ ಅಜ್ಜಿಯಂದಿರು ಮಾಡ್ತಿದ್ರಲ್ಲ ಆ ಥರ ಒಂದು ಖಾದ್ಯಗಳು. 3 ರೀತಿಯ ಸ್ಪರ್ಧೆ ಇದರಲ್ಲಿ ಅಡುಗೆಯಲ್ಲಿ ಏರ್ಪಡಿಸಿದರು. ಸೊ ಈ ಇಷ್ಟೆಲ್ಲ ಐಟಮ್ಗಳನ್ನು ನಮ್ಮ ಮಹಿಳೆಯರು ಮಾಡಿಕೊಂಡು ತಂದಿದ್ದರು. ನವಣೆ ಪಾಯಸ ಇರ್ಬೋದು, ನವಣೆ ಲಡ್ಡು, ಇದು ನವಣೆಯಲ್ಲಿ ಎಷ್ಟು ಥರದ್ದು ಮಾಡ್ಕೊಂಡಿದ್ದು ಬಂದಿದ್ದಾರೆ. ಇವನ್ ನವಣೆದ್ದು ನಾನೇ ನವಣೆ ಕಿಚಡಿ ಮಾಡ್ಕೊಂಡು ಬಂದಿದ್ದೇನೆ. ಇವರು ನವಣೆ ಪಾಯಸ ಮಾಡಿದ್ದಾರೆ ನೋಡಿ. ಇವರು ಮುಂದೆ ಮಾತಾಡ್ತಾರೆ. ಹಾಗೆ ಇವರು ಮುಂದೆ ಫಸ್ಟ್ ಬಂದಿದ್ದಾರೆ. ನವಣೆ ಪಾಯಸ ಸಿಹಿಯಾದ ಪದಾರ್ಥದಲ್ಲಿ ಫಸ್ಟ್ ಪ್ರೈಸ್ ಇವರಿಗೆ ಹೋಗಿದೆ. ಈ ವಿಡಿಯೋ ಮಾಡೋಷ್ಟೊತ್ತಿಗೆ ಅಲ್ಲಿಯ ಸ್ಪರ್ಧಿಗಳ ರಿಸಲ್ಟ್ ಗೊತ್ತಾಗಿತ್ತು. ಹಾಗಾಗಿ ನವಣೆ ಪಾಯಸಕ್ಕೆ ಫಸ್ಟ್ ಪ್ರೈಸ್ ಬಂದಿದೆ. ಹಾಗೆ ಬೇರೆದಕ್ಕೆ ಬಂದಿದೆ. ಖಾರದಲ್ಲಿ ಬೇರೆ, ಮರೆತು ಹೋದ ಖಾದ್ಯಕ್ಕೆ ಬೇರೆ. ಇಲ್ಲಿ ವಿನ್ ಆದವರು, ಜಿಲ್ಲಾ ಮಟ್ಟದಲ್ಲಿ ವಿನ್ ಆದವರು ರಾಜ್ಯ ಮಟ್ಟಕ್ಕೆ ಹೋಗ್ತಾರೆ. ನೋಡಿ, ಇವರೆಲ್ಲರೂ ಎಷ್ಟು ಒಳ್ಳೊಳ್ಳೆ ಐಟಮ್ಗಳನ್ನು ಮಾಡಿಕೊಂಡು ತಂದಿದ್ದಾರೆ ಅಂದರೆ, ಇವರು ವಿಜಯಲಕ್ಷ್ಮಿ ಭಟ್ ಅಂತೇಳಿ, ಭಾಳ ಒಳ್ಳೆ ಟೇಸ್ಟ್, ರೂಪಕಲಾ ಆಳ್ವಾ ಅಂತೇಳಿ ಮಂಗಳೂರಿನವರು, ಪುಂಡಿ ಗಸಿ ಅಂತೆ. ಹಾಗೆ ಜಡ್ಜಸ್ ಆಗಿ ರಾಜೀವ್ ಭಟ್ ಆ್ಯಂಡ್ ಲೋಲಾಕ್ಷಿ ಮತ್ತೊಬ್ಬರು ಡಾಕ್ಟ್ರು ಕೂಡ ಬಂದಿದ್ದರು. ವೆರಿ ಟೇಸ್ಟಿ ಎಲ್ಲ ಮುಗಿದ ಮೇಲೆ ನಾವು ಕೂಡ ಅದರ ರುಚಿಯನ್ನು ಸವಿದ್ವಿ. ಎಲ್ಲರೂ ಶೇರ್ ಮಾಡಿಕೊಂಡ್ರು. ಅದು ಭಾಳ ಖುಷಿ ಕೊಡುತ್ತೆ ಸ್ನೇಹಿತರೆ. ನಾವು ಮಾಡಿದ್ದನ್ನು ಅವರಿಗೆ ಕೊಡೋದು, ಅವ್ರು ಮಾಡಿದ್ದನ್ನು ನಮಗೆ ತರೋದು. ಇದು ನಾನು ಮಾಡಿರುವಂಥ ಕಿಚಡಿ, ನವಣೆ ಕಿಚಡಿ. ಇದರ ಬಗ್ಗೆ ನಾನು ಮುಂದೆ ಹೇಗೆ ಮಾಡಿದ್ದನ್ನು ಕೂಡ ನಾಳಿನ ವಿಡಿಯೋದಲ್ಲಿ ಹಾಕ್ತೇನೆ. ನವಣೆ ಕಿಚಡಿ ಬಹಳ ಟೇಸ್ಟಿ ಆಗಿರುತ್ತೆ ಸ್ನೇಹಿತರು. ಇದು ಕೇವಲ ಸ್ತ್ರೀಯರಿಗೆ ಮಾತ್ರ ಇಲ್ಲ, ಪುರುಷರು ಕೂಡ ಮೂಡಬಿದ್ರೆಯಿಂದ ಬಂದಿದ್ರು. ನೋಡಿ, ಏಜ್ ಆದವರು ಕೂಡ ಬಂದಿದ್ರು. ಅವರ ಆಸಕ್ತಿ, ಉತ್ಸಾಹ ನೋಡಿದ್ರೆ ಇಂದಿನ ಪೀಳಿಗೆಯವರು ನಾಚಬೇಕು. ನಮ್ಮ ಜೊತೆ ಪಾರ್ಟಿಸಿಪೆಂಟ್ ಆಗಿ ಸುಷ್ಮಿ ಭಟ್ ಅಂತ ಬಂದಿದ್ದಾರೆ, ಸುಳ್ಯದಿಂದ ಬಂದಿದ್ದಾರೆ. ಅವರ ಅನುಭವವನ್ನು ನಾವು ಅವ್ರ ಹತ್ರನೇ ಕೇಳುವ. ಹೇಗಾಯ್ತು ಮೇಡಮ್ ಇವತ್ತು? ತುಂಬಾ ಖುಷಿ ಆಗ್ತಾ ಉಂಟು. ಯಾಕಂದ್ರೆ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಒಂದು ಮೇಳ ಉಂಟಲ್ಲ ಮಂಗಳೂರಿನಲ್ಲಿ ಆಯೋಜನೆ ಮಾಡಿದಂಥದ್ದು ಬಹಳ ಖುಷಿ ಆಗ್ತಾ ಉಂಟು. ಇದು 2ನೇ ಬಾರಿಗೆ ಆಯೋಜನೆ ಮಾಡಿದ್ದಾರೆ. ನಮಗೆ ಅಂದ್ರೆ ಕೃಷಿ ಸಖಿಯ ಮೂಲಕ ಈ ಒಂದು ಮಾಹಿತಿ ತಿಳಿಯಿತು. ನಾವು ನಿಜವಾಗಿ ಹೇಳ್ಬೇಕಾದ್ರೆ ಬಹುಮಾನಕ್ಕಾಗಿ ಒಂದು ಬಂದದಲ್ಲ, ಇಲ್ಲಿ ಒಂದು ಅನುಭವ ಪಡೀಲಿಕ್ಕೆ ಬಂದಾಗ ಸಾಕಷ್ಟು ಜನರ ಒಂದು ಪರಿಚಯ ಆಯ್ತು. ಇಲ್ಲಿ ಅಮ್ಮನವರು ನೋಡ್ತಾ ಇದ್ದೀರಾ, ಬೇರೆ ಊರಿನವರು, ಅವರ ಏಜ್ ಅಂತ ಇಲ್ಲ, ಎಷ್ಟು ಏಜಿನವರೆಲ್ಲರನ್ನು ಪರಿಚಯ ಇಲ್ಲ. 100ಕ್ಕಿಂತ ಜಾಸ್ತಿ ಖಾದ್ಯಗಳನ್ನು ನೋಡಿದೆವು. ಮತ್ತೆ ಸಿಹಿ ಪದಾರ್ಥಗಳಿರ್ಬೋದು ಸಿರಿಧಾನ್ಯದಲ್ಲಿ, ಅದೇ ರೀತಿ ಮರೆತು ಹೋದಂತಹ ಖಾದ್ಯಗಳನ್ನು, ಅದಲ್ಲದೆ ಒಂದು ಕೃಷಿ ಇಲಾಖೆ ಒಂದು ಸಿರಿಧಾನ್ಯಗಳ ಬೆಳವಣಿಗೆಗೆ ಪೂರಕವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಉಂಟು. ಇನ್ನು ಮುಂದಿನ ವರ್ಷ ಇನ್ನಷ್ಟು ಇದರಲ್ಲಿ ಸುಧಾರಿಕೆ ಕಾಣಲಿ ಅಂತೇಳಿ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಇದು ಸ್ಪರ್ಧೆ ಅಂತ ಕೇಳಿದೆ. ಇಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಸ್ಪರ್ಧೆ ಇದೆ. ಸೊ ಫಸ್ಟ್ ಸ್ಪರ್ಧಾಳುಗಳು ಫಸ್ಟ್ ಬಂದ್ರೆ ಮುಂದೆ ಏನು ಅಂತ ಗೊತ್ತಿದೆಯಾ? ಫಸ್ಟ್ ಬಂದವರಿಗೆ ಬೆಂಗಳೂರಿನಲ್ಲಿ ಅವಕಾಶ ಅಂತ ಹೇಳೋದು ಕೇಳಿದೆ. ನಮಗೆ ಇದುವೇ ಫಸ್ಟ್ ಬಂದಾಗೆ ಅಷ್ಟು ಖುಷಿ ಆಗ್ತಾ ಉಂಟು. ನಮಗೆ ಬಹುಮಾನವಲ್ಲ, ಇದು ಭಾಗವಹಿಸಿಕೆ ಒಂದು ಬಹುಮಾನ. ಅವರು ಹೇಳ್ತಾ ಇದ್ದಾರೆ ಭಾಗವಹಿಸದೆ ತುಂಬಾ ಒಂದು ಅವಕಾಶ, ಅದೊಂದು ಫಸ್ಟ್ ಬಂದಷ್ಟೇ. ನಾವೊಂದು ಚೈತ್ರ ಯುವತಿ ಮಂಡಲ ಅಜ್ಜವರದಿಂದ ಒಂದು ಬಂದಂತಹ 2 ಸದಸ್ಯರು, ಒಂದು ಮಹಿಳೆಯರು ಸಮಾಜದಲ್ಲಿ ಯಾವ ರೀತಿ ಸ್ವಾವಲಂಬಿಯಾಗಿ ಉದ್ಯೋಗಗಳನ್ನು ಮಾಡ್ಬೋದು. ಯಾಕಂದ್ರೆ ಇದೊಂದು ನಾವು ಸಮಾಜದಲ್ಲಿ ಇದರದ್ದು ಖಾದ್ಯಗಳದ್ದು ಒಂದು ಕೊಡ್ಬೋದಲ್ಲ, ಮಾರುಕಟ್ಟೆಗೆ ಬಿಡುಗಡೆ ಮಾಡ್ಬೋದಲ್ಲ, ಅದುವೇ ನಮಗೆ ಖುಷಿ ಅಂತ ಹೇಳ್ತೇನೆ.
ಎಸ್, ಕೇವಲ ಅಡಿಗೆ ಮನೆಯಲ್ಲಿ ಮಾತ್ರ ಅಡಿಗೆ ಮಾಡ್ಕೊಂಡಿರೋದಲ್ಲ, ಅಡಿಗೆ ಮಾಡಿದ್ದನ್ನು ಹೊರಗೆ ತಂದು 4 ಜನರಿಗೆ ಬಡಿಸುವಂಥದ್ದು, ತೋರಿಸುವಂಥದ್ದು, ಅದು ಕೂಡ ಮೇನ್ ಅಂತ ಹೇಳ್ತಿದ್ದಾರೆ ನಮ್ಮ ಸುಷ್ಮಿಯವರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈ ಸ್ನೇಹಿತರೆ ಈ ವಿಡಿಯೋ ಮಾಡಿದಾಗ ರಿಸಲ್ಟ್ ಗೊತ್ತಿರಲಿಲ್ಲ, ಮತ್ತೆ ಗೊತ್ತಾಯಿತು. ಈ ಶಿಶ್ಮಿ ಭಟ್ ಅವರೇ ಅವರು ಮಾಡಿದ್ದ ನವಣೆ ಪಾಯಸಕ್ಕೆ ಫಸ್ಟ್ ಪ್ರೈಸ್ ಬಂದಿದೆ. ಸೊ ನಾನು ನವಣೆಯದ್ದೇ ಕಿಚಡಿ ಮಾಡಿದ್ದೆ, ಅದನ್ನು ಹೇಗೆ ಮಾಡಿದ್ದೀನಿ ಅಂದರೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಫ್ರೆಂಡ್ಸ್, ಕೃಷಿ ಇಲಾಖೆಯಿಂದ ಆಗಿರುವಂಥ ಈ ಒಂದು ಅದ್ಭುತವಾದ ಕಾರ್ಯಕ್ರಮ ನಮಗೆ ಒಂದು ಅವಕಾಶ ಸಿಕ್ಕಿತ್ತು. ಸ್ತ್ರೀಯರು ಎಲ್ಲರೂ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಮೇನು, ಪ್ರೈಸ್ ಈಸ್ ಸೆಕೆಂಡರಿ. ಎಸ್, ಖಂಡಿತ ಭಾಗವಹಿಸೋದು ಮೇನು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಮುಂದಿನ ಹೊಸ ವಿಡಿಯೋದೊಂದಿಗೆ, ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಧನ್ಯವಾದ. ನಮಸ್ಕಾರ.